ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಕೂಡ ಶುರುವಾಗಿದೆ. ಈ ಮಿಸ್ಟೇಕ್ ದಯವಿಟ್ಟು ನೀವು ಮಾಡಬೇಡಿ. ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್, ಅರ್ಹತೆ ಪರಿಶೀಲನೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಆಯ್ಕೆ ಮಾಡೋ ಹುದ್ದೆಗಳಿಗೆ ನಿಮ್ದು ಅರ್ಹತೆ ಏನಿದೆ ಅಂತ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಅದರ ಪ್ರಕಾರ ಅಪ್ಲಿಕೇಶನ್ಸ್ ಕೂಡ ಹಾಕಿ. ಲೈಕ್ ನಿಮಗೆ ವಿದ್ಯಾರ್ಥಿಗೆ ನಿಮಗೆ ಹೊಂದಾಣಿಕೆ ಆಗೋದನ್ನ ಮಾತ್ರ ನೀವು ಹಾಕಿ. ಇಲ್ಲಿ ಮಲ್ಟಿಪಲ್ಸ್ ಪೋಸ್ಟ್ಗಳನ್ನ ನೀವು ಹಾಕ್ತಿದ್ದೀರ ಅಂದ್ರೆ ಅಲ್ಲಿ ನಿಮಗೆ ತಾತ್ಕಾಲಿಕ ಪ್ರಯಾರಿಟಿ, ಮೇನ್ ಪ್ರಯಾರಿಟಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ನೀಟಾಗಿ ನೋಡ್ಕೊಂಡು ನಿಮ್ದು ಯಾವ್ದು ಮೇನ್ ಪ್ರಯಾರಿಟಿ ಅದನ್ನ ನೀವು ಮಾಡಬೇಕಾಗುತ್ತೆ. ಮೈನ್ ಥಿಂಗ್, ನಿಮ್ದು ಕಲ್ಯಾಣ ಕರ್ನಾಟಕದ ಇದ್ದಾರೆ ಅಂದ್ರೆ ನಮ್ಮ ಕ್ಯಾಡರ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅಧಿಸೂಚನೆ ಪ್ರಕಾರ ನಿಮ್ದು ಕ್ಯಾಡರ್ ಯಾವುದಕ್ಕೆ ಬರುತ್ತೆ ಅದನ್ನ ನೀಟಾಗಿ ನೋಡ್ಕೊಂಡು ಕಲ್ಯಾಣ ಕರ್ನಾಟಕದ್ದು ಎಂಟ್ರಿ ಮಾಡಿ ನೀಟಾಗಿ ಸರ್ಟಿಫಿಕೇಟ್ ನಂಬರ್ ಎಲ್ಲ ಕೂಡ ಮೆನ್ಷನ್ ಆಗಿರಬೇಕಾಗುತ್ತೆ. ನಾವು ರಿಸರ್ವೇಷನ್ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ವ್ಯಾಲಿಡ್ ಜಾತಿ ಮೀಸಲಾತಿ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ವ್ಯಾಲಿಡ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ರೆ ನಿಮಗೆ ಲೈಕ್ ನಿಮಗೆ ಅದು ರಿಸರ್ವೇಷನ್ ಸಿಗೋದಿಲ್ಲ. ನಿಮ್ದು ಸೀದಾ ಹೋಗ್ಬಿಟ್ಟು ಜನರಲ್ ಮೆರಿಟ್ GM ಗೆ ಹೋಗುತ್ತೆ. ಕೆಲವರು ಕೇಳ್ತಾ ಇದ್ರೆ ನಾನು ನೋಡ್ತಾ ಇದ್ದೆ, ಲೈಕ್ ನಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಸಮಸ್ಯೆ ಕೂಡ ಆಗಿದೆ. ರೂರಲ್ ಸರ್ಟಿಫಿಕೇಟ್ ಕೂಡ ಇದೆ, ನಾನು ರೂರಲ್ ಸರ್ಟಿಫಿಕೇಟ್ ನ ಕ್ಲೈಮ್ ಮಾಡಬಹುದು ಅಂತ ಕೇಳ್ತಾ ಇದ್ರು. ಹೌದು, ರೂರಲ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂಗೂ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೂ ಸಂಬಂಧ ಇಲ್ಲ. ನಿಮಗೆ ಇನ್ಕಮ್ ಕ್ಯಾಸ್ಟ್ ಎಲಿಜಿಬಲ್ ಆಗಬೇಕಂದ್ರೆ, ನಿಮಗೆ ರಿಸರ್ವೇಷನ್ ಸಿಗಬೇಕಂದ್ರೆ ಅದನ್ನ ಕ್ಲೈಮ್ ಮಾಡಿ. ನಿಮಗೆ ರೂರಲ್ ಸಿಗಬೇಕಂದ್ರೆ ರೂರಲ್ ನ ಕ್ಲೈಮ್ ಮಾಡಿ, ಕನ್ನಡ ಮೀಡಿಯಂ ಸಿಗಬೇಕಂದ್ರೆ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಎಲ್ಲ ಕೂಡ ಬೇರೆ ಆಗಿರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ವ್ಯಾಲಿಡ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮಗೆ ಆಗುತ್ತೆ. ಇನ್ಕಮ್ ಲೈಕ್ ಆದಾಯ ಪ್ರಮಾಣ ಪತ್ರ ನಿಮಗೆ ಅಲ್ಲಿ ನಿಮಗೆ ಕ್ಯಾಟಗರಿ ಕ್ಲೈಮ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ನೋಟಿಫಿಕೇಶನ್ ಅಲ್ಲಿ ಫಾರ್ಮೆಟ್, ಅಥಾರಿಟಿ, ವ್ಯಾಲಿಡಿಟಿ ಎಲ್ಲ ಇರುತ್ತೆ. ನೀವು ನೋಡಿ ಹಳೆಯದು ಅಥವಾ ನೀವು ಹಳೆ ಪ್ರಮಾಣ ಪತ್ರವನ್ನು ಎಂಟ್ರಿ ಮಾಡಬೇಡಿ. ಹೊಸದಾಗಿ ಏನಿದೆ ಕರೆಕ್ಟ್ ಆಗಿ ಮಾಹಿತಿ ಇದರ ನೋಡ್ಕೊಂಡು ನೀಟಾಗಿ ನೀವು ಎಂಟ್ರಿನ ಮಾಡಿ. ಆದಾಯ ಪ್ರಮಾಣ ಪತ್ರ ಆಲ್ರೆಡಿ ಡೌಟ್ ಕೂಡ ಇದೆ. ಆಲ್ರೆಡಿ KA ಹೇಳ್ತಿರೋದು ನಿಮ್ಮ ವಿವಾಹಿತ ಮಹಿಳೆಯರದು ತನ್ನ ಪತಿದು ಹಾಕಿ ಅಂತ ಹೇಳಿ KA ಹೇಳ್ತಾ ಇದೆ. ಬಟ್ ಗೊಂದಲ ಕೂಡ ಇದನ್ನು ಕ್ವಾಲಿಫೈ ತೆಗೆದುಕೊಂಡು ಹಾಕಿ, ಯಾಕಂದ್ರೆ ಮತ್ತೆ ಸಮಸ್ಯೆ ಕೂಡ ಆಗ್ಬಹುದು ಅನ್ಕೋತೀನಿ. ಮತ್ತೆ ನಿಮಗೆ ಎಲ್ಲ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ನೇಮ್ ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಹೊಂದಾಣಿಕೆ ಆಗಬೇಕು. ಎಲ್ಲದರಲ್ಲೂ ಕೂಡ ಲೈಕ್ ಆಧಾರ್ ಕಾರ್ಡ್ ಆಗಿರುತ್ತೆ, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ, ನಿಮ್ದು ಡಿಗ್ರಿ ಆಗಿರುತ್ತೆ ಅಥವಾ ನಿಮ್ದು TET ಸರ್ಟಿಫಿಕೇಟ್ ಆಗಿರುತ್ತೆ, ಬ್ಯಾಚ್ ಆಗಬೇಕಾಗುತ್ತೆ. ಅದನ್ನ ನೋಡ್ಕೊಳ್ಳಿ. ನಂತರ ಫೋಟೋ ಸಿಗ್ನೇಚರ್ ನೀಟಾಗಿ ಅಪ್ಲೋಡ್ ಮಾಡಿ, ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿ. ನಿಮಗೆ ಫೋಟೋ ಸಿಗ್ನೇಚರ್ ಎಲ್ಲ ಕಡೆ ಒಂದೇ ರೀತಿ ಇರಬೇಕಾಗುತ್ತೆ. ನೀವು ಮಾರ್ಕ್ಸ್ ಕಾರ್ಡ್ ಒಂದೇ ರೀತಿ ಸಿಗ್ನೇಚರ್ ಹಾಕಿ, ಬೇರೆ ಬೇರೆ ಕಡೆ ಒಂದೇ ರೀತಿ ಸಿಗ್ನೇಚರ್ ಹಾಕೋ ಸಮಸ್ಯೆ ಕೂಡ ಆಗ್ಬೋದು. ನಂತರ TET ಅಥವಾ ಕಾಲ್ TET CTT ಏನಿದೆ ಅದು ಸರ್ಟಿಫಿಕೇಟ್ ಕಡ್ಡಾಯವಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಪೇಮೆಂಟ್ ಕಡ್ಡಾಯವಾಗಿ ಮಾಡಿ. ಪೇಮೆಂಟ್ ಮಾಡಿದೀನಿ ಅಂತ ನೀವು ಊಹೆ ಮಾಡಬೇಡಿ. ಪೇಮೆಂಟ್ ಮಾಡಿ ಫೈನಲ್ ಸಬ್ಮಿಟ್ ನ ಕೊಡಿ. ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ನೋಡ್ಕೋಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ಗಳು ಕರೆಕ್ಟ್ ಆಗಿದೆಯಾ, ಕ್ವಾಲಿಫಿಕೇಶನ್, ಕ್ಯಾಟಗರಿ, ಸಬ್ಜೆಕ್ಟ್, ಕ್ಯಾಡರ್, ಡಾಕ್ಯುಮೆಂಟ್ ಎಲ್ಲ ಸರಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಒಂದ್ಸಲ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೊಮ್ಮೆ ಎಡಿಟ್ ಆಪ್ಷನ್ಸ್ ಕೊಡ್ತಾರಲ್ವಾ, ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಟೈಮ್ ಕೂಡ ಇದೆ. ಆ ಟೈಮ್ ಒಳಗಡೆ ನೀವು ಕಡ್ಡಾಯವಾಗಿ ನಿಮ್ಮ ಡೀಟೇಲ್ಸ್ ಗಳನ್ನ ಸಬ್ಮಿಟ್ ಕೂಡ ಮಾಡಿ. ನಂತರ ನೀವು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೆಗೆದುಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ನಿಮ್ಮ ಪ್ರಿಂಟ್ ಔಟ್ ಅಲ್ಲಿ ನಿಮಗೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಆಗಿರ್ಬೋದು, ಮತ್ತೆ ನಿಮಗೆ ಫೀಸ್ ಪೇಮೆಂಟ್ ಆಗಿರೋ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ಲೈಕ್ ನಿಮಗೆ ಸಮಸ್ಯೆ ಕೂಡ ಆಗ್ಬೋದು. ಲೈಕ್ ನೀವು ಲಾಸ್ಟ್ ಡೇ, ಲೈಕ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾವು ಕೂಡ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಪರವಾಗಿಲ್ಲ ಈಗ ಬೇಡ, ಲಾಸ್ಟ್ ಡೇ ವರೆಗೂ ಕಾಯೋಣ, ವೆಯ್ಟ್ ಮಾಡೋಣ, ಹಿಂದಿನ ದಿನ ಹಾಕೋಣ ಅಂತ ಕಾಯ್ತಾ ಇದ್ವಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಎಲ್ಲ ಅದೇ ರೀತಿ ಯೋಚನೆ ಮಾಡಿ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ KA ಕೂಡ ಅದೇ ರೀತಿ ಆಗಿತ್ತು. ಸರ್ವರ್ ಡೌನ್ ಆಗುತ್ತೆ, ಲಕ್ಷಾಂತರ ಅಭ್ಯರ್ಥಿಗಳು ಅಪ್ಲೈ ಮಾಡಕ್ ಬರ್ತಾರೆ ಲಾಸ್ಟ್ ಡೇ ಅಲ್ಲಿ. ಅವರು ಅಪ್ಲೈ ಮಾಡಕ್ ಆಗೋದಿಲ್ಲ, ಇವರು ಆಗೋದಿಲ್ಲ, ಅದು ಸಮಸ್ಯೆ ಕೂಡ ಆಗೋದು. ಅದಕ್ಕೋಸ್ಕರ ಲಾಸ್ಟ್ ಡೇಟ್ ವರೆಗೂ ಕಾಯಬೇಡಿ. ದಯವಿಟ್ಟು ಆದಷ್ಟು ಬೇಗನೆ ಅಪ್ಲಿಕೇಶನ್ಸ್ ಹಾಕಿ. ಥ್ಯಾಂಕ್ ಯು.